Mr. Shivangi is here. He is our very efficient secretary of the Education Society. Vilas Joshi and Mr. Vilas Joshi, you know, I did not introduce you. Only Uttamad Society. He is a very active journalist and very closely connected with this institution. He is here. You are here on this Environmental Day. The school, which you recently know, which has completed 100 years. The schools have completed 100 years last 1925 to 2025. And he is here too in the presence of all of you. You can talk to him, he will answer. He will so college. PU 1 and 2, Satyatma Education Society. ನಾವು ಸ್ವಾಮಿಗಳದ ಆಶೀರ್ವಾದ ಮುಖರಾದಿಮಠ ಸ್ವಾಮಿಗಳು ಇದ್ದಾರಲ್ಲ ಅವ್ರ ಆಶೀರ್ವಾದ ಚಾಲು ಮಾಡಿ ಪ್ರೊಫೆಸರ್ ಪ್ರಿನ್ಸಿಪಲ್ ಇದ್ದಾರೆ ವಿಲಾಸ್ ಜೋಶಿ ಸಂಸ್ಥೆ ಅಧ್ಯಕ್ಷರು. So it belongs to us only, Belgaum Education Society. So we all work together and we want that education should be, proper education should be given, good education should be given. So all is here and welcome once again all of you. And before we start the press meet, on the occasion of 100th year of our Education Society, and this is a beautiful memento we would like to present this great person. Thank you. ಹಿಂದಾಡಿ ಮತ್ತೆ ಶಿಕಾಯಲ್ ನಮ್ಮ ಸಾಹೇಬ್ರು you have to go 30 inches. We can't reach that height. Thank you. Sir, this is thank you. And this is the memento. We'll send it by courier later. Thank you very much. And for Patil sir, Vilas Patil sir, Gadge Baduk Tayari will send it to courier house. ನಮ್ಮ ಸಂಬರ ವರ್ಷ 100 ವರ್ಷಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ನೋಡ್ರಿ. ಇನ್ನ 101st year is going on. Still we will get his colleagues Srinath sir, Kumble sir, and Dravid sir, and Sunil Doshi sir will come in the future. ಪಾಟೀಲ್ ಅವರ ಅದನ್ನು ಮಾಡ್ಯಾರ ನಮಗೆ ಕನ್ಫರ್ಮ್. ನಮಸ್ಕಾರ ಎಲ್ಲರಿಗೂ. ತುಂಬ ಖುಷಿಯಾಗತ್ತೆ ಬೆಳಗಾವಿಗೆ ಬಂದು. ಇದು ಮೊದಲನೇ ಸಲ ಅಲ್ಲ, ಇವಾಗ ಒಂದು 6-7 ತಿಂಗಳ ಹಿಂದೆ ಬಂದಿದ್ವಿ ನಾವು ಇಲ್ಲಿಗೆ. ಅಫ್ಕೋರ್ಸ್ ಬೇರೆ ಉದ್ದೇಶದಿಂದ ಬಂದಿದ್ದಾದ್ರೆ ಬೆಳಗಾವಿಗೆ ನಮ್ಮ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ವಾಪಸ್ ತಗೊಂಡ್ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಿಲ್ಲಿ ಆವಾಗ ಸೆಷನ್ ನಡೀತಾ ಇತ್ತು ಇಲ್ಲಿ. ಸೊ ಆವಾಗ ಬಂದು ಇವಾಗ ಮಾಜಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವ್ರನ್ನ, ಹಾಗೇನೆ ಇವಾಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಜಿ ಅವ್ರನ್ನ ಬಂದು ಮೀಟ್ ಮಾಡಿದ್ವಿ ಆವಾಗ. ಸೊ ಆ ಒಂದು ಉದ್ದೇಶ ಬೇರೆ ಇತ್ತು, ಇವಾಗ ಬಂದಿದ್ದ ಉದ್ದೇಶ ಬೇರೆ ಇತ್ತು. ಇವಾಗ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಇವಾಗ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಏನು ಆಯ್ತೋ ಜೂನ್ನಲ್ಲಿ, ಸೊ ಹಾಗಾಗಿ ಆ ಒಂದು ಸಲುವಾಗಿ ನಾನು ಬಂದಿರೋದು ಇಲ್ಲಿಗೆ. ಪರಿಸರ ದಿನಾಚರಣೆ ಆಚರಿಸ್ಕೊಂಡು ಬಂದಿರೋದು ಇಲ್ಲಿಗೆ, ಈ ಸ್ಕೂಲ್ಗೆ. ನಮ್ಮ ನನ್ನ ಜೊತೆ ಇಲ್ಲಿ ನನ್ನ ಎಡಗಡೆ ವಾದಿರಾಜ ಪಾಟೀಲ್ ಅವ್ರು ಕೂತಿದ್ದಾರೆ, ವಿಲಾಸ್ ಜೋಶಿ ಅವರು ಇದ್ದಾರೆ, ಮತ್ತೆ ಹಾಗೇನೆ ನಮ್ಮ ಅವಿನಾಶ್ ಪೋದಾರ್ ಜಿ ಅವರಿದ್ದಾರೆ. ಇವರು ನಮ್ಮ ಇಲ್ಲಿ ಸಂಸ್ಥೆಗೆ ನಾಟ್ ಜಸ್ಟ್ ಹೆಡಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಮಾತ್ರನೇ ಅಲ್ಲ, ಒಂದು ಬೆಳಗಾಂ ಎಜುಕೇಶನ್ ಸೊಸೈಟಿ ಮಾತ್ರನೇ ಅಲ್ಲ, ಕ್ರಿಕೆಟ್ನ ಕೂಡ ಇಲ್ಲಿ ಹೆಡ್ ಮಾಡ್ತಾ ಇದ್ದಾರೆ ಅವಿನಾಶ್ ಪೋದಾರ್ ಅವರು. ಸೊ ಹಾಗಾಗಿ ಒಂಥರ ತುಂಬ ಖುಷಿ ಆಗುತ್ತೆ ಸರ್, ತಮಗೂ ಅಷ್ಟೇ, ಎಲ್ಲರಿಗೂ ಇಲ್ಲಿ ಎಲ್ಲ ಗಣ್ಯ ವ್ಯಕ್ತಿರು ಇರೋರಿಗೆಲ್ಲರಿಗೆ ನಮಸ್ಕಾರಗಳು. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಅಫ್ಕೋರ್ಸ್ 100 ವರ್ಷ ಆಗಿದೆ ಅಂತಂದರೆ
ಇದು ಸಾಮಾನ್ಯವಾದಂಥ ಒಂದು ಅಚೀವ್ಮೆಂಟ್ ಅಲ್ಲ. ನಮ್ಮ ಇವರು ಅವಿನಾಶ್ ಅವ್ರು ಹೇಳಿದ್ರು, ಇವರೆಷ್ಟು ಎತ್ತರಕ್ಕೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ಸರ್, ನಾಟ್ ಓನ್ಲಿ ಅಚೀವ್ಮೆಂಟ್ಸ್ ಆಲ್ಸೋ. ಸರ್, ನಥಿಂಗ್ ಲೈಕ್ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈಗ ಎಷ್ಟೇ ದೊಡ್ಡವರಾಗ್ಬೋದು, ಎಷ್ಟೇ ದೊಡ್ಡ ಮನುಷ್ಯರಾಗ್ಬೋದು, ಆದರೆ ಎಜುಕೇಷನ್ಸ್ ಇದೆ ನೋಡಿ, ನೀವು ಈ ಪಾಠ ಏನು ಹೇಳ್ಕೊಡ್ತೀರ ನೋಡಿ, ಅದ್ರ ಹತ್ರ ಬರೋದಕ್ಕೆ ಆಗೋದು. ನಥಿಂಗ್ ಕ್ಯಾನ್ ಕಮ್ ಕ್ಲೋಸ್ ಟು ಎಜುಕೇಷನ್. ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ. BK ಮಾಡೆಲ್ ಸ್ಕೂಲ್, ಹಾಗೇನೆ ನಮ್ಮ ಸತ್ಯಾತ್ಮ ತೀರ್ಥರ ಒಂದು ಅನುಗ್ರಹದಿಂದ, ಸ್ವಾಮಿಗಳ ಅನುಗ್ರಹದಿಂದ ಇದು PUC ಮಾಡೆಲ್ ಕಾಲೇಜ್ ಕೂಡ ನಡೀತಾ ಇದೆ. ಮೊದಲನೇ ಫಸ್ಟ್ ಅಂಡ್ ಸೆಕೆಂಡ್ PUC ಕೂಡ ನಡೀತಾ ಇದೆ, ಬೋತ್ ಸೈನ್ಸ್ ಅಂಡ್ ಕಾಮರ್ಸ್. ಸೊ ಹಾಗಾಗಿ ನನಗೆ ಈ ಒಂದು ಕಾರಿಡಾರ್ನಲ್ಲಿ ಬರ್ತಾ ಇರ್ಬೇಕಂದ್ರೆ ನಮ್ಮ ಸ್ಕೂಲ್ ನಮ್ಗೆ ಬಂತು. ಸರ್, ಇದೇ ಥರ ಒಂದು ಸ್ಕೂಲ್ನಲ್ಲೇ ಓದಿದ್ದು ನಾನು. ನಮ್ಮ ಸ್ಕೂಲ್ನಲ್ಲೂ ಇವಾಗ ಒಂಥರ ಹೈಟೆಕ್ ಸ್ಕೂಲ್ಗಳೆಲ್ಲ ಬಂದಿದೆ, ಇವಾಗ ಆ ಥರ ಸ್ಕೂಲ್ ಓದಿಲ್ಲ ನಾನು. ಸೊ ಥರ ಕಂಪ್ಯೂಟರ್ಗಳನ್ನ ಹೇಳ್ಕೊಡ್ತಾರೆ, ಸ್ಲೈಡ್ಸ್ ಹಾಕಿ ತೋರಿಸ್ತಾರೆ. ಇಲ್ಲ, ನಮ್ಮದು ಅಷ್ಟೇ ಸೇಮ್ ಸ್ಲೇಟು ಬಳಪ ಅದರಲ್ಲೇ ಹೇಳ್ಕೊಟ್ಟಿದ್ದು. ಇದೇ ಥರ ನಮ್ಮದು ಡೆಸ್ಕ್ಗಳೆಲ್ಲ ಇದ್ದಿದ್ದು, ಬೆಂಚ್ಗಳೆಲ್ಲ ಇದ್ದಿದ್ದು ಇದೇ ಥರ. ಹಾಗೇನೆ ನಮ್ಮ ಒಂದು ಗ್ರೌಂಡ್ ಕೂಡ ಇದೇ ಥರ ಇತ್ತು. ನನಗೆ ನಮ್ಮ ಸ್ಕೂಲ್ ಜ್ಞಾಪಕನೇ ಬಂದಿದ್ದು ನನಗೆ ಇಲ್ಲಿಗೆ ಬರ್ತಾ ಇದ್ದಾಗ. ಸೊ ಅಂತ ಈ ಒಂದು ವಾತಾವರಣದಲ್ಲಿ ಬೆಳೀತಾರೆ ನೋಡಿ ಹುಡುಗರು. ನಿಜವಾಗ್ಲೂ ಅವರು ದೇ ಆರ್ ವೆರಿ ಡೌನ್ ಟು ಅರ್ತ್. ಅವರ ಕಲ್ಚರ್ಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಯಾವುದನ್ನೇ ಒಂಥರ ದೇ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯಾವುದನ್ನೇ ಅವರು ಈಜಾಗಿ ಸಿಗತ್ತೀವೋ ಅಂತ ಅನ್ಕೊಳ್ಳೋದಿಲ್ಲ. ಸೊ ಈ ಥರ ವಾತಾವರಣ ಇದ್ರೆ ಚೆನ್ನಾಗಿರೋದು ನನಗೆ ತಿಳಿದಂಗೆ. ಇಂಥ ಒಂದು ವಾತಾವರಣದಲ್ಲಿ ಓದಿ ಕಲಿತು ಮುಂದೆ ಬರ್ತಾರೆ ನೋಡಿ, ಅವ್ರು ಯಾವಾಗ್ಲೂ ಇದನ್ನು ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಸೊ ನಾನು ಯಾವ ಥರ ಜ್ಞಾಪಿಸ್ಕೊಳ್ತೇನೆ ನಮ್ಮ ಸ್ಕೂಲ್, ನಾನು ಇವಾಗ ಅವಾಗ ಹೋಗ್ತಾ ಇರ್ತೀನಿ ನಮ್ಮ ಸ್ಕೂಲ್ಗೆ. ಸೊ ಇದೇ ಥರ ಇರುತ್ತೆ. ಸೊ ಹೇಳ್ತಾನೆ ಇಲ್ಲಿ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದು ಅಂತ ಹೇಳಿದೆ ಆವಾಗಲೇ. ದೆನ್ ನಾನು ಇಲ್ಲಿಂದ ಆಬ್ವಿಯಸ್ಲಿ ನಾನು ಹುಬ್ಳಿಗೂ ಹೋಗ್ತಾ ಇದ್ದೀನಿ ಇವಾಗ. ಲಾಸ್ಟ್ ಟೈಮು ಇದೇ ಮಾಡಿದ್ವಿ, ನಾವು ಬೆಳಗಾಂಗೆ ಬಂದ್ವಿ, ನಾವು ಬೆಳಗಾಂ ಗ್ರೌಂಡ್ಗೆ ಹೋದ್ವಿ, ಇಲ್ಲೆಲ್ಲ ಮುಗಿಸ್ಕೊಂಡು ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಹುಬ್ಳಿ ಕೂಡ ಹೋದ್ವಿ ನಾವು. ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಹುಬ್ಳಿಗೆ ಹೋಗೋ ಕಾರಣ ಏನು ಅಂತಂದರೆ, ಅಲ್ಲಿ ನಮ್ಮ ಒಂದು ಮಹಾರಾಜ ಟ್ರೋಫಿ KSCA T20 ಅದು ಲಾಂಚ್ ಮಾಡಿದ್ವಿ ನಾವು, ಮೊನ್ನೆ ಲಾಂಚ್ ಮಾಡಿದ್ವಿ ನಾವು. ಆ ಒಂದು ಟೂರ್ನಮೆಂಟ್ ಲಾಂಚ್ ಮಾಡೋದಕ್ಕೆ, ಅನ್ವೀಲ್ ಮಾಡೋದಕ್ಕೆ ಟ್ರೋಫಿನ ನಮ್ಮ ಜೊತೆ ರಾಹುಲ್ ದ್ರಾವಿಡ್ ಅವ್ರು ಬಂದಿದ್ರು. ಮತ್ತೆ ನಿನ್ನೆ ನಮ್ಮದು ಆ್ಯಂಥಮ್ ಮಹಾರಾಜ ಟ್ರೋಫಿ KSCA T20 ಆ್ಯಂಥಮ್ನ ನಾವು ಲಾಂಚ್ ಮಾಡಬೇಕಾಯಿತು. ಅದಕ್ಕೆ ಅನಿಲ್ ಕುಂಬ್ಳೆ ಅವ್ರು ಬಂದಿದ್ರು. ಸೊ ಹಾಗೆ ಒಂದು ಲೆಜೆಂಡ್ಸ್ ಆಫ್ ದ ಗೇಮ್ಸ್ ಬರ್ತಾ ಇದ್ದಾರೆ. ಶ್ರೀನಾಥ್ ಅವ್ರು ಮೈಸೂರಿಗೆ ಬರ್ತಾರೆ. ಹಾಗೇನೆ ಹುಬ್ಳಿ ಇವತ್ತು ಸಾಯಂಕಾಲ ನಮ್ಮದು ಹುಬ್ಳಿನಲ್ಲಿ ಇದು ಬೇರೆ ಇದೆ, ಪ್ರೆಸ್ ಕಾನ್ಫರೆನ್ಸ್ ಬೇರೆ ಇದೆ. ಹಾಗೆ ನಿಮಗೆ ಇನ್ನೊಂದು ಇದು ನಮ್ಮ ಬೆಳಗಾಮು ಧಾರವಾಡ ಝೋನ್ನಲ್ಲಿ ನಮ್ಮ ಕ್ರಿಕೆಟಿಂಗ್ ಸರ್ಕಲ್ಸ್ನಲ್ಲಿ ಧಾರವಾಡ ಝೋನ್ಗೆ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಸಂತೋಷ ಸುದ್ದಿ ಏನು ಅಂತಂದರೆ, ಬರೀ ಮಹಾರಾಜ ಟ್ರೋಫಿ ಮಾತ್ರ ಬರ್ತಾ ಇದೆ ಹುಬ್ಳಿಗೆ ಅಂತಲ್ಲ. ಹುಬ್ಳಿನ ಮಣ್ಣಿನ ಮಗ ನಮ್ಮ ಅವಿನಾಶ್ ವೈದ್ಯ ಅವರು ಇವಾಗ ನಮ್ಮ ಇಂಡಿಯನ್ ಟೀಮ್ಗೆ ಮ್ಯಾನೇಜರ್ ಕೂಡ ಆಯ್ಕೆ ಆಗಿದ್ದಾರೆ. ಅವಿನಾಶ್ ವೈದ್ಯ ಸೌತ್ ಝೋನ್ ಕ್ರಿಕೆಟರ್. ನಮ್ ಜೊತೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡೋರು, ವಿಕೆಟ್ ಕೀಪರ್ ಬ್ಯಾಟರು, ನಮ್ ಜೊತೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡೋರು. ವಿಜಯ ಬ್ಯಾಂಕ್ ಮತ್ತೆ ಅವರು ಸೌತ್ ಝೋನ್ ಕೂಡ ಆಡಿದ್ದಾರೆ. ಸೊ ಆಬ್ವಿಯಸ್ಲಿ ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ ಅವ್ರು ಭಾರತಕ್ಕೂ ಆಡಿರ್ತಾ ಇದ್ರು. ಸೊ ಅದನ್ನ ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಈಸಿ ಅಲ್ಲ. ನಾನು ಇವಾಗ ಹೇಳ್ಕೊಂಡ್ ಬರ್ತಾ ಇದ್ದೆ, ನಮ್ಮ ವಾದಿರಾವ್ ಹತ್ರ ಹೇಳ್ತಾ ಇದ್ದೆ, ಈ 1 ಬಿಲಿಯನ್ ಪ್ಲಸ್ ಪಾಪ್ಯುಲೇಷನ್ನಲ್ಲಿ ಒಂದು 330 ಜನ ಟೆಸ್ಟ್ ಪ್ಲೇಯರ್ಸ್ ಇದ್ದಾರೆ ಅಂತಂದ್ರೆ ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಇಂಡಿಯಾಗೆ ಆಡಬೇಕು ಅಂತ, ಭಾರತಕ್ಕೆ ಆಡಬೇಕು ಅಂತಂದ್ರೆ. ಅದು ಟೆಸ್ಟ್ ಮ್ಯಾಚ್ ಆಡಬೇಕು ಅಂತಾರೆ. ನಾನು ಇನ್ನೊಂದ್ಸತಿ ಹೇಳಕ್ ಇಷ್ಟಪಡ್ತೀನಿ, ಅದು ಟೆಸ್ಟ್ ಮ್ಯಾಚ್ ಆಡಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ. ನೀವು ಒನ್ ಡೇ ಆಡ್ಕೊಳ್ಬೋದು ಅಥವಾ T20ಗಳು ಆಡ್ಬಿಡ್ಬೋದು. ನಾನು ಭಾರತಕ್ಕೆ ಆಡಿದ್ದೀನಿ ಅಂತ ಹೇಳ್ಬೋದು. ಹೌದು, ಖಂಡಿತ ನೀವು ಯಾವುದೇ ಒಂದು ಫಾರ್ಮ್ಯಾಟ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ರೂ ಭಾರತಕ್ಕೆ ಇಟ್ ಈಸ್ ಅನ್ ಅಚೀವ್ಮೆಂಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಟೆಸ್ಟ್ ಮ್ಯಾಚ್ ಈಸ್ ಅ ಟೆಸ್ಟ್ ಮ್ಯಾಚ್. ಹೌದು, ಗುಲ್ಬರ್ಗಾ ಇಂದ ಇದೆ ಒಂದು ಟೀಮು,
ಸೊ ಹೋಗ್ತಾ ಹೋಗ್ತಾ ನಾವು ಇನ್ನು ಬಹುಶಃ ಆಡ್ ಮಾಡ್ಬೋದು. ಲೈಕ್ ಇವಾಗ ಯಾವ ತರ IPL ಅಲ್ಲಿ 8 ಟೀಮ್ಗಳಿತ್ತು ನೋಡಿ, ಅದಾದ್ಮೇಲೆ 10 ಟೀಮ್ ಆಗಿದೆ. ಸೊ ಹೋಗ್ತಾ ಬಹುಶಃ ಇದು ಒಂಥರ ಚೆನ್ನಾಗಿ ಟೇಕ್ ಆಫ್ ಆದ್ಮೇಲೆ ನಾವು ಬಹುಶಃ ಇನ್ನೊಂದು ಸ್ವಲ್ಪ ಆಡ್ ಮಾಡ್ಬೋದು, ಇನ್ನೊಂದು 2, 3, 4 ಆಡ್ ಮಾಡ್ಬೋದು, ಗೊತ್ತಿಲ್ಲ ಅದು ಇನ್ನುವೆ. ಸದ್ಯಕ್ಕೆ ಅದು ಆ ಒಂದು ಯೋಚನೆ ಇಲ್ಲ. ಬಟ್ ಯೋಚನೆ ನನ್ನ ಹತ್ರ ನನಗೆ ಬಂದಿದೆ ಅಂತ ಯೋಚನೆ ಆವಾಗಲೇ ಅದು ಬಹುಶಃ ಆಗಬಹುದು ಇನ್ನೊಂದು 2-3 ವರ್ಷ. ಏನಂದ್ರಿ? ಖರ್ಚು ಮಾಡಿ ಗ್ರೌಂಡ್ ಎಲ್ಲ ಮಾಡಿದ್ದಾರೆ. 4 ವರ್ಷ ಆಯ್ತು, ಒಂದು ಮ್ಯಾಚ್ ಆಗಿಲ್ಲ. ಎಲ್ಲರೂ ಬರ್ತಾರೆ, ಹುಡುಗ ಫೋಕಸ್ ಮಾಡ್ತಾರೆ. ಅದಕ್ಕಿಂತ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಅದಕ್ಕಿಂತ ಚಲೋ ಗ್ರೌಂಡ್ ಇದೆ. ಹುಡುಗಿನ ಜಾಸ್ತಿ ಕ್ರಿಕೆಟ್ ಅಂದ್ರೆ ಹುಡುಗರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ರು ಇಲ್ಲಿ. ಮತ್ತೆ ಮ್ಯಾಚ್ಗಳು ಆದ್ರೆ ಅವ್ರನ್ನ ಸ್ವಲ್ಪ ಇನ್ಸ್ಪಿರೇಷನ್ ಆಗತ್ತೆ. ನೀವು ಸಾಹೇಬ್ ಬಂದಾಗ KSC ಅಧ್ಯಕ್ಷ ಆದಾಗ ಬೆಳಗಾವಿ ಆಗ್ತಿದೆ. ನಾವು ಬಂದು ಎಷ್ಟು ತಿಂಗಳಾಗಿದೆ? 7 ತಿಂಗಳಾಗಿದೆ. ಡಿಸೆಂಬರ್ 7 ತಿಂಗಳು ಆಗ್ತಾ ಇದೆ. ಸೊ 7 ತಿಂಗಳಲ್ಲಿ ನೀವು ಎಲ್ಲರೂ ಕೇಳ್ಕೊಳ್ಳೋದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಹುಬ್ಳಿಗೆ ತಗೊಂಬಂದಿದ್ದೀವಿ, ಫೈನಲ್ಸ್ ಆಡ್ಸಿದ್ದೀವಿ ಅಂತ ಯಾರಾದ್ರೂ ಆಡ್ಸಿದ್ರೆ ಮುಂಚೆ ಫೈನಲ್ಸ್ ಹುಬ್ಳಿನಲ್ಲಿ ಆಡ್ಸಿರ್ಲಿಲ್ಲ ಅಲ್ವಾ? ಸೊ ನಾವು ಆಡ್ಸಿದ್ವಾ? ಸೊ ನಾವು ಹುಬ್ಳಿನಲ್ಲಿ ರಂಜಿ ಟ್ರೋಫಿ ಫೈನಲ್ಸ್ ಆಡ್ಸಿದ್ದಾರೆ ಅಂತಂದ್ರೆ ನಮ್ಮ ಒಂದು ಮನೋಭಾವನೆ ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ನಾವು ಈ ಕರ್ನಾಟಕದಲ್ಲಿ ಏನು ನಾವು ರೂರಲ್ ಜಾಗಗಳು ಅಂತ ಏನು ಹೇಳ್ತೀವಿ ನೋಡಿ, ಸೊ ಆ ಜಾಗಗಳಿಗೆಲ್ಲ ಕ್ರಿಕೆಟ್ ತೊಗೊಂಡ್ಬರ್ಬೇಕು, BCCI ಮ್ಯಾಚ್ಗಳನ್ನ ಆಡಿಸ್ಬೇಕು ಅಂತಾನೆ ಇರೋದು. ಸೊ ನಾವು ಯಾವುದೇ ಥರದ್ದು ನಾವು ಭೇದ ಭಾವ ಮಾಡಿಲ್ಲ. ಇದು ಗುಲ್ಬರ್ಗ ಆಗ್ಬೋದು, ಅಥವಾ ನಾವು ಈ ಕಡೆ ಬೆಳಗಾಂ ಆಗ್ಬೋದು, ಅಥವಾ ನಾವು ರಾಯಚೂರು ಆಗ್ಬೋದು, ಹುಬ್ಳಿ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಯಾವುದೇ ಥರ ಭೇದ ಭಾವ ಇಲ್ಲ. ಸೊ ದಯವಿಟ್ಟು ನೀವು ಈ ಪ್ರಶ್ನೆನ ಬಹುಶಃ ನೀವು 1 ವರ್ಷದಿಂದ ಕೇಳಿರ್ಬೇಕಾಯ್ತು, ಯಾರಿದ್ರು ಅವ್ರು ಕೇಳಿರ್ಬೇಕಾಯ್ತು. ಸೊ ನೀವು ಇವಾಗ ಕೇಳ್ತಾ ಇರೋದು ತಪ್ಪು ಮಾಡ್ತಾ ಇದೀರ ನೀವು. ಅವ್ರು ಮಾಡುವಂತ ಮನಸ್ಥಿತಿ ಇರ್ಲಿಲ್ಲ, ನೀವು ಒಬ್ಬರವರೆಗೆ ಬಂದಿದ್ದೀರಿ. ಅದನ್ನ ಸ್ವಲ್ಪ ಬೆಳಗಾವಿಗೂ ಮುಲಾಜೆ ಅದನ್ನೇ ಹೇಳಿದ್ದೆ ಅಲ್ಲಿ ತನಕ ತಗೊಂಡ್ಬಂದಿದೀವಿ ಅಂತಂದ್ರೆ ಇಲ್ಲಿಗೆ ಬಂದೇ ಬರ್ತೀವಿ ಸ್ಟಾಪ್ ಮಾಡ್ಬೇಡಿ. ಅಲ್ಲ, ಕಮಿಂಗ್ ಸೀಸನ್ ಅಲ್ಲಿ ಸೆಪ್ಟೆಂಬರ್ ಕ್ರಿಕೆಟಿಂಗ್, ಯಾಕಂದ್ರೆ ಸೆಪ್ಟೆಂಬರ್ ವರೆಗೆ ಕ್ರಿಕೆಟ್ ಸಾಧ್ಯ ಇಲ್ಲ ಮಳೆ ಇರೋದ್ರಿಂದ. ನೆಕ್ಸ್ಟ್ ಸೀಸನ್ ಕ್ಯಾನ್ ಬಿ ಎಕ್ಸ್ಪೆಕ್ಟ್ ಮೋರ್ BCCI ಆರ್ ಅದರ್ ಮ್ಯಾಚಸ್? ಮೋರ್ BCCI ಅಂತಲ್ಲ, ಖಂಡಿತ BCCI ಮ್ಯಾಚ್ಗಳು ಬರುತ್ತೆ. ಬಟ್ ಎಷ್ಟು ಮ್ಯಾಚ್ ಅಂತ ನಾನು ಹೇಳಕ್ ಗ್ಯಾರಂಟಿ ಕೊಡೋದಿಲ್ಲ ನಿಮ್ಗೆ. ಅದಕ್ಕೆ ಬರೀ ಬೆಳಗಾಂ ಮಾತ್ರನೇ ಅಲ್ಲ, ನಮ್ಗೆ ಸುಮಾರು ಝೋನ್ಗಳಿದೆ. ತುಮಕೂರು ಝೋನ್ ಇದೆ ನಮ್ಗೆ, ಹಾಗೇನೆ ನಮ್ಗೆ ರಾಯಚೂರು ಝೋನ್, ಮಂಗಳೂರು ಝೋನ್ ಇದೆ. ಸೊ ಹಾಗಾಗಿ ನಾವು ಎಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಖಂಡಿತ ಬೆಳಗಾಂಗೆ ಒಂದು ಮ್ಯಾಚ್ ಬಂದೇ ಬರುತ್ತೆ. ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಸ್ಟೇಡಿಯಂ KSC ಗ್ರೌಂಡ್ ರೆಡಿ ಇದೆ, ಗ್ರೌಂಡ್ ಇಸ್ ದ ಬೆಸ್ಟ್ ಸ್ಟ್ಯಾಂಡರ್ಡ್, ಬಟ್ ಅದರ್ ಫೆಸಿಲಿಟೀಸ್ ಬೇಕಾಗಿದೆ. ವಾಟ್ ರಿಕ್ವೈರ್ಡ್ ಫಾರ್ ಪ್ರೊಫೆಷನಲ್ ಕ್ರಿಕೆಟ್? ಸ್ಪೋರ್ಟ್ಸ್ ಸೆಂಟರ್, ಕ್ಲಬ್, ಎಲ್ಲ ಪ್ಲಾನ್ಗಳಿದೆ ಸರ್. ಮಾಡ್ತೀವಿ ಖಂಡಿತ. ಯಾಕೆ ಅಂತಂದ್ರೆ ನಿಮ್ಗೆ ಇದೇ ಅದಕ್ಕೆ ಹೇಳಿದ್ದು ಅವ್ರಿಗೆ, ತಮ್ಮ ಹೆಸರು ಗೊತ್ತಿಲ್ಲ ನನಗೆ, ನಮ್ಮ ಮಾಧ್ಯಮ ಕಡೆಯಿಂದ ಅವ್ರಿಗೆ ಹೇಳಿದ್ದು ಅದನ್ನೇನು, ಈ ಪ್ರಶ್ನೆ ನೀವು 1 ವರ್ಷದಿಂದ ಕೇಳಿರ್ಬೇಕಾಯ್ತು, ಯಾಕೆ ತಗೊಂಡ್ಬರ್ಲಿಲ್ಲ ಅಂತ. ನೀವು 3 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರಿ, ಇವಾಗ ಕೇಳಿದ್ರಿ ನನಗೆ, ಅದಕ್ಕೆ ನೀವು ವಾಪಸ್ ಹೇಳ್ತಾ ಇದ್ದೀರಿ. ಅಲ್ಲ ರೀ, ನಿಮಗೆ ಯಾರ್ದೋ ಮೇಲೆ ಕೋಪ ಯಾರ ಮೇಲೋ ತೋರಿಸ್ತಾ ಇದ್ದೀರಿ. ಅರ್ಥ ಆಯ್ತು ಅದ್ರಲ್ಲಿ. ಬೆಳಗಾವಿಗೆ ಬಂದದ್ದು ಪ್ರತಿಯೊಂದು ಯೋಜನೆಗಳು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲ, ಇದು ಕೂಡ ಅಲ್ಲಿಗೆ ಹೋಗ್ತಾ ಇದೆ ಹುಬ್ಳಿಗೆ. ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇಲ್ಲ, ನೋಡಿ ಈಗ ನೀವು ಬರ್ತಾ ಇದ್ರಿ, ಇಂಟ್ರೆಸ್ಟ್ ತೋರಿಸ್ತಾ ಇದೀವಿ ಅಂತ ಕೇಳ್ತಾ ಇದೀವಿ. ಅವಾಗ ಯಾರು ಬರ್ಲಿಲ್ಲ, ಅವ್ರು ಕೇಳೋ ಪ್ರಶ್ನೆ ಬಂದಿಲ್ಲ. ಸರಿ ಆಯ್ತು, ಅದೀಗ ಉತ್ತರ ಕೊಟ್ಟಿದ್ದೀರಲ್ಲ. ಇನ್ನೊಂದು ಅವಿನಾಶ್ ಗೋದಾರ್ ಅವರು ಬಹಳಷ್ಟು ಇಲ್ಲೆಲ್ಲ ಕ್ರಿಕೆಟ್ ಅದು ಭೂಮಿ ಲ್ಯಾಂಡ್ ತಗೊಳ್ಳೋದಾಗಿದ್ದು ಸ್ಟೇಡಿಯಂ ಮಾಡುವವರೆಗೂ ಕೂಡ ಬಹಳ ಸ್ಟ್ರಗಲ್ ಮಾಡಿದ್ದಾರೆ ಸರ್. ಅಲ್ಲಿ ಪ್ರೇಕ್ಷಕರಿಗೆ ಗ್ಯಾಲರಿ ಆಗ್ಬೋದು. ಯಾಕಂದ್ರೆ ಅಧ್ಯಕ್ಷರಿದ್ದೀರಿ, ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಆಡೋ ತರ ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಹಂಗೆಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಆಗುವಂತ ಒಂದು ಇದು ಮಾಡೋದಿಕ್ಕೆ ಆಗೋದಿಲ್ಲ. ಬಹುಶಃ ನಾವು ಬೇಕಾದ್ರೆ ವಾರ್ಮ್ ಅಪ್ ಮ್ಯಾಚ್ ಅಂತ ನಾವು ಹೇಳ್ತಾರೆ ನೋಡಿ, ಅದನ್ನ ಬೇಕಾದ್ರೆ ಮಾಡಬಹುದು. ಬಟ್ ದೆನ್ ತೊಂದರೆ ಏನು ಅಂತಂದ್ರೆ ಇಲ್ಲಿ ಟ್ರಾವೆಲ್ ಮಾಡೋದು, ಇಲ್ಲಿಗೆ ತನಕ ಟ್ರಾವೆಲ್ ಮಾಡಿ ಇಲ್ಲಿ ನಾನು ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಿರ್ಗಾ ಇಲ್ಲಿಂದ ನಾವು ಇಂಟರ್ನ್ಯಾಷನಲ್, ಇವಾಗ ವಾರ್ಮ್ ಅಪ್ ಗೇಮ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಆ ಇಂಟರ್ನ್ಯಾಷನಲ್ ಟೀಮ್ ಬಂದು ಆಡ್ತಾರೆ. ಸೊ ಅವ್ರಿಲ್ಲಿ ಬಂದು ಆಡಿಸ್ಬೇಕು ಅಂದ್ರೆ ತಿರ್ಗಾ ವಾಪಸ್ ಹೋಗ್ಬೇಕು ಅಂತಂದ್ರೆ ಅಷ್ಟೇ ಅವ್ರಿಗೆ ಒಂದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ BCCI ಮ್ಯಾಚ್ಗಳನ್ನ ಆಡಿಸ್ಬೋದು, ಅಂದ್ರೆ ನಾವು ಡೊಮೆಸ್ಟಿಕ್ ಮ್ಯಾಚಸ್, BCCI ಡೊಮೆಸ್ಟಿಕ್ ಮ್ಯಾಚಸ್ಗಳನ್ನ ಆಡಿಸ್ಬೋದೇ ಹೊರತು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿಸೋ ಅಂತ ಒಂದು ಸಾಧ್ಯತೆ ತುಂಬಾ ಕಮ್ಮಿ.
ಸೊ ಬೆಂಗಳೂರು ಹತ್ರ ಇತ್ತು ಅಂತಂದ್ರೆ ಆವಾಗ ಬಹುಶಃ ಇಂಡಿಯಾ ಎ ಮ್ಯಾಚಸ್ ಅದೇ ಮಾಡೇವು, ನೀವು ಮಾಡ್ಬೋದು ಅದು ಅಂತದ್ದು ಮಾಡ್ಬೋದು. ಅದಕ್ಕೆ ಅದೇ BCCI ಡೊಮೆಸ್ಟಿಕ್ ಮ್ಯಾಚಸ್ ಅಲ್ಲ ಅವೆಲ್ಲ. ಇಂಡಿಯಾ ಎ, ಶ್ರೀಲಂಕಾ ಎ, ಬಾಂಗ್ಲಾದೇಶ್ ಮಾಡೇವು. ಸದ್ಯಕ್ಕೆ ಇಲ್ಲ, ಯಾಕಂದ್ರೆ ಅದು ದೇರ್ ಇಸ್ ಅ ಲಾಟ್ ಆಫ್ ಏನ್ ಹೇಳಿ ನಿಮ್ಗೆ ಲಾಜಿಸ್ಟಿಕಲ್ ಇಶ್ಯೂಸ್ ಇದೆ. ಇವಾಗ ನಾನು ಇಲ್ಲಿ ಆಡಿಸ್ಬೇಕು ಅಂದ್ರೆ ಅವಾಗ ಬರೀ ಹುಬ್ಳಿ ಮತ್ತೆ ಬೆಳಗಾಂನಲ್ಲಿ ಆಡಿಸಿರ್ಬೋದಾಗಿತ್ತು, ಅದು ಮಾಡಿರ್ಬೋದಾಗಿತ್ತು ನಾನು. ಬಟ್ ನಾವು ಹುಬ್ಳಿ ಮತ್ತೆ ಬೆಳಗಾಂನಲ್ಲಿ ಹುಬ್ಳಿ ಬೆಳಗಾಂನಲ್ಲಿ ಆಡಿಸಿರ್ಬೋದಾಗಿತ್ತು. ಬಟ್ ಬೆಂಗಳೂರಿನಲ್ಲೂ ಆಡಿಸ್ಬೇಕು ಅಂದ್ರೆ ನಾನು ಅವಾಗ ಮೈಸೂರು, ಹುಬ್ಳಿ, ಬೆಂಗಳೂರು ಆ ಒಂದು ಇದು ಮಾಡ್ಬೇಕು ನಾನು, ಇಲ್ಲಾಂದ್ರೆ ಶಿವಮೊಗ್ಗ ಆ ಥರ ಒಂದು ಒಂದು ಅರೇಂಜ್ಮೆಂಟ್ ಮಾಡ್ಬೇಕೆ ಹೊರತು ನಾನು ಹುಬ್ಳಿ ಬೆಳಗಾಂ ಆಮೇಲೆ ಬೆಂಗಳೂರು ಆಡಿಸೋ ಬಹುಶಃ ನಾವು ಯೋಚನೆ ಮಾಡ್ಬೋದು ಇವೆಲ್ಲ. ಟೈಮ್ ಕೊಡಬೇಕು, ನೀವು ಟೈಮ್ ಕೊಡ್ಬೇಕು. ಪ್ರಾಬ್ಲಮ್ ಅಲ್ಲ ಸರ್, ನಮ್ಮ ಪ್ರಾಬ್ಲಮ್ ಬೆಳಗಾಂ ಪ್ರಾಬ್ಲಮ್. ಐ ಆಮ್ ಟೆಲಿಂಗ್ ಯು ರೇನ್ಸ್. ನಮ್ಗೆ ಜುಲೈ ಆಗಸ್ಟ್ ಒಳಗೆ ಇಲ್ಲಿ ಮ್ಯಾಚ್ ಆಗಲ್ಲ. It is very heavy. Sir, KC has any plans to start the national level cricket academies in North Karnataka parts of Karnataka? ಇವಾಗ ಧಾರವಾಡ ಝೋನಲ್ಲಿ ಮಾಡಿದ್ವಿ ನಾವು, ಬಟ್ ದೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಟು ದಿ ಡಿಸ್ಟ್ರಿಕ್ಟ್ಸ್ ಆಸ್ ವೆಲ್. ಸೊ ಇವೆಲ್ಲ ಪ್ಲಾನ್ ಇದೆ ಸರ್. ನೀವು ಎಲ್ಲಾನು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾನೇ 5 year ಪ್ಲಾನ್ ಮಾಡ್ತಾರೆ, ನೀವು 7 months ಪ್ಲಾನ್ ಮಾಡಿ ಅಂತ ಹೇಳ್ತಾ ಇದೀರಾ ನೀವು. 5 ವರ್ಷದಲ್ಲಿ ಮಾಡ್ತೀವಿ ನಾವು ಪ್ಲಾನ್ಗಳು, ಇದೆಲ್ಲ ಮಾಡ್ತೀವಿ ಅಂತ ಹೇಳ್ಕೊಂಡ್ಬಂದಿದ್ದು 8 ತಿಂಗಳು 9 ತಿಂಗಳು ಬೀಗ ಹಾಕಿದ್ರು. ಏನಾದ್ರು ಮಾತಾಡೋರ ನೀವು ಕೇಳಿದ್ರೆ ಯಾರಾದ್ರು ಪ್ರಶ್ನೆ 3 years. ನೀವು ಹೋಗ್ರಿ ಸ್ವಾಮಿ, ನೀವು ಹೋಗಿ, ನೀವು ಬೇಕಾಗಿರೋದಲ್ಲ ಉತ್ತರಗಳು. ಸರ್ ನಮಗ ಮೊದಲೇ ಸರಿ ಬಿಡಿ, ಮುಂದೆ 5 ಮ್ಯಾಚ್ ಸರಿ, ಖಂಡಿತ ಇದೆ ಎಲ್ಲ ಮಾಡಬೇಕು. ಬಟ್ ಆದ್ರೆ ನೋಡಿ, ಬೆಂಗಳೂರು ಸ್ಟೇಡಿಯಂ ಹೇಳಬೇಕು ಅಂದ್ರೆ ನಿಮ್ಗೆ ನಿಜವಾಗ್ಲೂ ನಾನು ಬೇರೆ ಬೇರೆ ಸ್ಟೇಡಿಯಂಗಳನ್ನ ನೋಡಿದ್ದೀನಿ. ಈಡನ್ ಗಾರ್ಡನ್ಸ್ ಆಗ್ಬೋದು, ಅಥವಾ ವಾಂಖಡೆ ಸ್ಟೇಡಿಯಂ ಆಗ್ಬೋದು, ನರೇಂದ್ರ ಮೋದಿ ಸ್ಟೇಡಿಯಂ ಆಗ್ಬೋದು ಅಹಮದಾಬಾದ್ನಲ್ಲಿ. ಅದರ ಅಕ್ಕಪಕ್ಕ ಕೂಡ ಬರೋಕ್ಕಾಗಲ್ಲ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ ಟರ್ಮ್ಸ್ ಆಫ್ ದಿ ಸ್ಪೆಕ್ಟೇಟರ್. ಇಟ್ ಈಸ್ ನಾಟ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ. ಇದನ್ನ ನೀವು ತಿರ್ಗಾ ಮುರ್ಗಾ ಮಾಡ್ತು ಹೇಳ್ಬೇಡಿ ನೀವು ಇದರಲ್ಲಿ, ಅಥವಾ ನೀವು ಮೀಡಿಯಾನಲ್ಲಿ ಸ್ವಲ್ಪ ಕರೆಕ್ಟಾಗಿ ಏನು ಹೇಳ್ತಾ ಇದೀನಿ ಅದನ್ನ ಹೇಳಿ ದಯವಿಟ್ಟು ನೀವು. ಸೊ ನಾನು ಸ್ಪೆಕ್ಟೇಟರ್ ಫ್ರೆಂಡ್ಲಿ ಅಂತ ಯಾಕೆ ಇಲ್ಲ ಅಂತಂದ್ರೆ ಇಟ್ ಡಸಂಟ್ ಗಿವ್ ಯು 360 ವ್ಯೂ. ಕೆಲವ್ರ ಕಡೆ ಕೂತ್ಕೊಂಡ್ರೆ ಅರ್ಧ ಗ್ರೌಂಡೇ ಕಾಣಿಸಲ್ಲ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಮತ್ತೆ ನಿಮಗೆ 30,000 32,000 ಕೆಪಾಸಿಟಿ ಇದೆ. ಅದರಲ್ಲಿ ನಿಮಗೆ ಸುಮಾರು ಅದು ಏನೋ ಇದನ್ನ ಹಾಕ್ತಾರೆ, ವಾಟ್ ಯು ಕಾಲ್ ದಟ್ ಸೀಟಿಂಗ್ IPL ಅಲ್ಲ, ಮುಂದೆ ಪ್ಲೇಯರ್ಸ್ಗಳೆಲ್ಲ ಕೂತ್ಕೊಳ್ತಾರಲ್ವಾ, ಡಗ್ಔಟ್ ನಿಮಗೆ ಅರ್ಧ ಕಾಣಿಸೋದಿಲ್ಲ ಅದ್ರ ಹಿಂದೆ ಕೂತ್ಕೊಂಡವ್ರಿಗೆ, ಅಥವಾ ಅಲ್ಲಿ ಏನೋ ಒಂದು ಫ್ಯಾನ್ ಬಾಕ್ಸ್ ಅಂತ ಇರ್ತಾರೆ ಅದರಿಂದ ಕಾಣಿಸೋದಿಲ್ಲ ಕೆಲವರಿಗೆ. ಮತ್ತೆ ಅದರಿಂದ ಸೀಟ್ ಕಿಲ್ಸ್ ಆಗುತ್ತೆ ಸುಮಾರು. ಸೊ ಒಂದು ನಿಮ್ಗೆ ಫೈನಲಿ ಒಂದು 27,000 ಏನೋ ಸಿಗ್ಬೋದು. ಆ 27,000ದಲ್ಲಿ ನಾವು ಸುಮಾರು ಜನಕ್ಕೆ ನಾವು ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದೆಮ್ ವಿತ್ ಅ ಲಾಟ್ ಆಫ್ ಥಿಂಗ್ಸ್, ಪಾಸಸ್ ಅದು ಇದು ಅಂದ್ಕೊಂಡು. ಸೊ ಕೊನೆಗೆ ನಿಮ್ಗೊಂದು 18-20,000 ಜನ ನೋಡ್ಬೋದು. ಸೊ ನಾನು ಇವಾಗ ಫೈನಲ್ಸ್ ನಾನು ಆಡಿಸಿದ್ರೆ KSA ನಲ್ಲಿ 18-20,000 ಜನ ನೋಡ್ತಾ ಇರೋ ಗ್ರೌಂಡಿಗೆ ಬಂದು, ವೇರ್ ಆಸ್ ಇನ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ತಮಗೆ 80,000 ಮೇಲೆ ಜನ ಟಿಕೆಟ್ ಕೊಂಡ್ಕೊಂಡು ಬಂದು ನೋಡಿದ್ದಾರೆ ಅಂತಂದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗತ್ತೆ ಹೆಂಗೆ ಅಂತ. ಸೊ ಅದಕ್ಕೇನೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಐ ಆಮ್ ಲೀಡಿಂಗ್ ದಿಸ್ ಹೋಲ್ ಥಿಂಗ್ ವೇರ್ ವಿ ಆರ್ ಅಪ್ಗ್ರೇಡಿಂಗ್ ದ ಸ್ಟೇಡಿಯಂ, ರೀಡೆವಲಪ್ ಮಾಡ್ತಾ ಇದೀವಿ ಸ್ಟೇಡಿಯಂ. ಸೊ ಇವಾಗ ಸದ್ಯಕ್ಕೆ 33 ಏನೋ ಇದೆ. ನಾವು ಅದನ್ನ ವಿ ಆರ್ ಟೇಕಿಂಗ್ ಇಟ್ ಟು 55,000. ಸೊ ಅದಕ್ಕೆ ನಮಗೆ ಇನ್ನು ಪ್ಲಾನ್ಸ್ಗಳು ಬರ್ತಾ ಇದೆ. ಸೊ ಹಾಗೆ ನಮಗೆ ನಮ್ಮ ಗವರ್ಮೆಂಟ್ ಕಡೆಯಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಬೇಕಾಗತ್ತೆ. ಅವರು ನಮಗೆ ಫಸ್ಟ್ ಡೇ ಇಂದ ನಾನು ಯಾವಾಗ ಇಲ್ಲಿ ಬಂದು ಸೆಷನ್ ಆಗ್ತಾ ಇರೋ ಟೈಮ್ನಲ್ಲಿ ಡಿಸೆಂಬರ್ನಲ್ಲಿ ನಾನು ಯಾವಾಗ ಆಯ್ಕೆ ಆಗಿ ಆಸ್ ಅ ಪ್ರೆಸಿಡೆಂಟ್ ಅಂಡ್ ನಾನು ಇಲ್ಲಿ ಬಂದಾಗಿಂದ ನನಗೆ ನಮ್ಮ ಗವರ್ಮೆಂಟ್ ಅವರು, ಇಲ್ಲಿರೋ ಗವರ್ಮೆಂಟು ಇವಾಗ ಸದ್ಯಕ್ಕೆ ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿತೌಟ್ ದೇರ್ ಸಪೋರ್ಟ್ ನನಗೆ ಖಂಡಿತ ನಾವು IPL ಮ್ಯಾಚ್ಗಳನ್ನ ತೊಗೊಂಬಳಕ್ಕೆ ಆಗ್ತಾ ಇರಲಿಲ್ಲ, ಅವ್ರ ಸಪೋರ್ಟ್ ಇಲ್ಲದೇ ಇದ್ರೆ. ಹಾಗೇನೆ ನಾವು ಇವಾಗ ಅಕ್ಟೋಬರ್ನಲ್ಲಿ ಒನ್ ಡೇ ಬರ್ತಾ ಇದೆ, ಡಿಸೆಂಬರಲ್ಲಿ T20 ಇಂಟರ್ನ್ಯಾಷನಲ್ ಬರ್ತಾ ಇದೆ.
ಸೊ ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದ್ರೆ ಒಂದು ನಮ್ಮ ಎಫರ್ಟ್ಸ್ ಇತ್ತು ಖಂಡಿತ, ಅದ್ರ ಜೊತೆಗೆ ನಮಗೆ ಸಿಕ್ಕಾಪಟ್ಟೆ ಅನುಕೂಲ ಮಾಡಿಕೊಟ್ರು, ಸಹಕಾರ ಮಾಡಿಕೊಟ್ರು ಸರ್ಕಾರ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಎರಡನೇ ಹಂತ ಸಂವಿಧಾನ ಆಗ್ತಾ ಇದೆಯಾ, ಅದಕ್ಕೂ ನಿಮಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಅದಕ್ಕೆ ಅದು ನಮ್ಗೆ ಏನು ಗೊತ್ತಿಲ್ಲ. ಅದು ನಿಮ್ಮ ಗಮನಕ್ಕೆ ತಗೊಂಡಿಲ್ಲ? ಸರ್ ನಾನು ಏನು ಹೇಳಿ ತಗೊಳ್ತಾರೆ ಬಿಡ್ತಾರೆ ಅದು ನಮ್ಗೆ ಸೇರಿದ್ದಲ್ಲ, ಅದು ನಮ್ಮ ಕೈಲಿಲ್ಲ. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಷ್ಟೇ. ಈಗ ಬೆಳಗಾವಿಯಿಂದ KSA ಗೆ ಒಬ್ರು ಮೆಂಬರ್ ಇಲ್ಲ. ಅವಿನಾಶ್ ಪೂಜಾರ್ ಅವ್ರು ಮುಂಚೆ ಇರ್ತಿದ್ರಿ ಅವರು. ಅಲ್ಲ ನೀವು ಯಾಕೆ ಝೋನ್ ಅಂತ ನೋಡಬಾರ್ದು? ಯಾಕೆ ಬರೀ ಬೆಳಗಾಂ ಅಂತ ನೋಡ್ತಾ ಇದ್ದೀರಾ? ಅಲ್ಲಿಂದ ಜಾಸ್ತಿ ಪೊಟೆನ್ಶಿಯಲ್ ಇದೆ, ಎಲ್ಲ ಹುದ್ದೆ ಕೊಟ್ಟರೆ ತಿರ್ಗಾ ಅದೇ ಪ್ರಶ್ನೆಗೆ ಬರ್ತಾ ಇದ್ದೀರಾ ನೀವು? This is one of the biggest district. This has more cricketing talent. ಇಲ್ಲ ನಮ್ಮಲ್ಲಿ it is almost of the size of 3 or 4 districts. ಅದಕ್ಕಾಗಿ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಬೆಳಗಾಂ ಅಂತ ಬರುತ್ತೆ. 3 ರಾಜ್ಯಗಳ ಸಂಪರ್ಕದ ಕೊಂಡಿ ಸರ್, ಪಕ್ಕದಲ್ಲಿ ಮಹಾರಾಷ್ಟ್ರ, ಈ ಕಡೆ ಗೋವಾ, 3 ಸ್ಟೇಟ್ಗೆ ಸೆಂಟ್ರಲ್ ಪ್ಲೇಸ್. ಬೆಳಗಾಂ ಬಗ್ಗೆ There is more potential. There are more cricketers. More players. ಸರ್ ನಮ್ಗೆ ಹುಬ್ಳಿ ಹೆಂಗೋ ಬೆಳಗಾಮು ಹಂಗೇನೆ ನಮ್ಗೆ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ನಮ್ಗೆ ಹುಬ್ಳಿ ಬೇರೆ ಬೆಳಗಾಂ ಬೇರೆ ಅಲ್ಲ. ಸೊ ನಾವು ಎಲ್ಲಾರನ್ನೂ ಒಂದೇ ತರ ನೋಡ್ತೀವಿ ಹೊರತು ಯಾವ್ದು ಭೇದ ಭಾವ ಇಲ್ಲ ಅಂತ ಅದಕ್ಕೆ ನಾನು ಹೇಳ್ತೀನಿ ಮುಂಚೆನೆ. ಸೊ ನೀವು ದಯವಿಟ್ಟು ನೀವು ಬೌಂಡ್ರಿಗಳು ಹಾಕ್ಬೇಡಿ. ನೀವು ಈ ನಾವು ಅದೇನ 1947 ಬೌಂಡ್ರಿ ಹಾಕಿದೀನಿ, ಇನ್ನೂ ನೀವು ಮಾಡ್ಕೊಂಡು ಹೋಗ್ತಾ ಇದೀರ ಅದನ್ನ. ಆ ಬೌಂಡ್ರಿ ನೀವು ಹಾಕ್ಬೇಡಿ ನೀವು ದಯವಿಟ್ಟು. ನಮ್ಗೆ ರಾಜ್ಯ ಅಂದ್ರೆ ಒಂದೇ, ಸ್ಟೇಟ್ ಒಂದೇ. ಅದ್ರಲ್ಲಿ ಬೆಳಗಾಮು ಸೇರ್ಕೊಳತ್ತೆ, ಅದ್ರಲ್ಲಿ ಶಿವಮೊಗ್ಗನೂ ಸೇರತ್ತೆ, ಹಾಸನ್ನು ಸೇರತ್ತೆ, ಎಲ್ಲ ಸೇರತ್ತೆ, ನಮ್ಗೆ ಬೀದರ್ ಸೇರತ್ತೆ. ಹೇಳಿ ಸರ್, ನೆಕ್ಸ್ಟ್ ಕ್ವೆಶ್ಚನ್. ಸರ್ ನಾವು ಇನ್ನೊಂದು, ಈಗ 30 ವರ್ಷದ ಇತಿಹಾಸದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ಯಾರ, ಯಾರು ಅಷ್ಟೊಂದು ಬೆಳಗಾವಿ ಬಂದು ಬೆಳಗಾವಿ ಬಗ್ಗೆ ಕಾಳಜಿ, ಹುಬ್ಳಿನೇ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು, ನಮಗೆ ದೇರ್ ಹೋಗ ಲೇಕಿನ್ ಕ್ಯಾ ಲಾಸ್ಟ್ ಮೇ ವೆಂಕಟೇಶ್ ಕಾ ಪ್ರಸಾದ್ ಮಿಲ್ ಗಯಾ, ಇಸ್ಲಿಯೇ ನಾನು ಅದೇ ಹೇಳ್ಬಯಸ್ತೇನ್ರಿ, ಅವ್ರ ಹೆಸರಲ್ಲೇ ಇದೆ ವೆಂಕಟೇಶ್ ಪ್ರಸಾದ್. ಆದ್ರೆ ನಮ್ಗೆ ತಿರುಪತಿ ಲಡ್ಡು ಬಂದಾಗ ಅನ್ಸುತ್ತೆ. ಅಷ್ಟೇ ಖುಷಿ ಆಗಿದೆ ನಮ್ಗೆ ಅವ್ರು ಬಂದ. ಸರ್ ನೋಡಿ, ಕೊನೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದೇ ಬೇರೆ ಯಾರಾದ್ರೂ ಆಗಿದ್ರು ಆಯ್ಕೆ ಆಗಿ ಬಂದಿದ್ರೆ ಈ ಸತಿ ಅವ್ರ ಕೈನಲ್ಲಿ IPL ಆಗ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳಾಗ್ಲಿ ತಗೊಂಬರಕ್ ಆಗ್ತಾನೆ ಇರ್ಲಿಲ್ಲ. ಬರ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ಸೊ ನಾವು ನಮ್ಮ ಒಂದು ತಂಡ, ನಮ್ಮ ಒಂದು ಕಮಿಟಿ ಬಂದಿದ್ದಕ್ಕೋಸ್ಕರನೇ ನಮ್ಮ ಸಂತೋಷ್ ಮೆನನ್, ವಿನಯ್ ಮೃತ್ಯುಂಜಯ, ಮಧುಕರ್, ಅವಿನಾಶ್ ವೈದ್ಯ ಅವರು, ಸುಜಿತ್ ಸೋಮಸುಂದರ್ ಅವರು ನಮ್ಮ ಜೊತೆ ಇದ್ದು, ಹಾಗೆ ನಮ್ಮ ಜೊತೆ ಲೆಜೆಂಡರಿ ಕ್ರಿಕೆಟರ್ಸ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜವಗಲ್ ಶ್ರೀನಾಥ್ ಅವರೆಲ್ಲ ಇದ್ದು ನಮಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೇನೆ ಕ್ರಿಕೆಟ್ ಬಂದಿದ್ದು ಕರ್ನಾಟಕಕ್ಕೆ. ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ. ದಯವಿಟ್ಟು ಒಳ್ಳೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. One more thing I would like to tell you. Today, as the president of the KSA, he is visiting our school, right? 5 years back, former KSA president Roger Billy visited our school, and then he became BCCI president. We wish you all the best. He has got age with him. He has 55, so another 15 years to go, and he will become BCCI president soon. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.